ಇವೆಲ್ಲ ಇರಪ್ಪ. ನಮಸ್ಕಾರ ಲಕ್ಕಣ್ಣರೇ. ನಮಸ್ಕಾರ ಸ್ವಾಮಿ. ಹೇಗಿದೆ ಬಡವನಹಳ್ಳಿ ಜಾತ್ರೆ? ಬಡವನಹಳ್ಳಿ ಜಾತ್ರೆಗೆ ಬಂದಿದ್ದೀವಿ ಸ್ವಾಮಿ. ರಂಗನಾಥ ಸ್ವಾಮಿ ಬಡವನಹಳ್ಳಿ ಜಾತ್ರೆಗೆ ನನ್ನ ಕರೆದು ಬಿಟ್ಟಿದವರೆ. ನಾನು ಜನಗಳನ್ನ ಎಲ್ಲರನ್ನು ಮಾತಾಡಿ ಪ್ರೀತಿ ವಿಶ್ವಾಸ ಬೆರೆಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಓಕೆ. ಈ ಬಡವನಹಳ್ಳಿ ಜಾತ್ರೆ ಭಾರಿ ವಿಶೇಷ ಇದೆ ಸರ್. ಏನ್ ವಿಶೇಷ ಹೇಳಿ? ಏನ್ ಸರ್ ಅಂತಂದ್ರೆ ಇಲ್ಲಿ ಯಾರೋ ಒಬ್ಬ ರೈತ ಇದ್ನಂತೆ. ಅತ್ನ ಹೆಸರೇ ಬಡವನಂತೆ. ಅತ್ನ ಹೆಸರೇ ಬಡವನಂತೆ ಸರ್. ರಂಗನಾಥ ಸ್ವಾಮಿಗೂ ಅಯ್ಯಪ್ಪನಿಗೇನೋ ಕನೆಕ್ಷನ್ ಇತ್ತಂತೆ. ಅಯ್ಯಪ್ಪ ವಯಸ್ಸಾದ್ಮೇಲೆ ಅಲ್ಲಿ ಹೋಗಿ ಕೇಳಿದ್ರಂತೆ, ಏನಪ್ಪಾ ನೀವು ಯಾವಾಗೂ ಸ್ವಾಮಿ ನಾನು ಬಡವ ಅಂತ ಕರಿತೀಯ, ಮುಂದೆ ಏನು ಮಾಡ್ತೀಯ ಅಂದ್ರೆ, ಬಡವ ಈ ಸುತ್ತಮುತ್ತಲು ಬರೋ ಜನ ಎಲ್ಲ ಬಂದು ನಿನ್ನ ಹೆಸರಿನಲ್ಲಿ ಜಾತ್ರೆ ಸೇರ್ತದ ಹೋಗಪ್ಪ ಅಂತ ಹೇಳಿದಂತೆ. ಅಂದಿನಿಂದ ಈ ಬಡವನಹಳ್ಳಿ ಅಂತ ಹೆಸರಾಗಿದೆ ಸರ್. ಆಮೇಲೆ ಇಲ್ಲಿಗೆ ನಮ್ಗೆ ಕೊಂಡ್ಕೊಳ್ಳೋರು ಮಾರೋರು ಬರ್ತಾರೆ, ಗೋದರ್ಶನ ಮಾಡೋರು ಬರ್ತಾರೆ. ಗೋದರ್ಶನ ಮಾಡಿ ಪುಣ್ಯ ಕಟ್ಕೊಳ್ಳೋಕು ಬರ್ತಾರೆ. ಇದರಿಂದ ನಮ್ಮ ರಂಗನಾಥ ಸ್ವಾಮಿ ಎಲ್ಲ ಹೆಣ್ಮಕ್ಳಿಗೂ, ವ್ಯಾಪಾರಸ್ಥರಿಗೂ, ರೈತರಿಗೂ, ಯುವಕರಿಗೂ ಎಲ್ರೂ ನೀವು ಬನ್ರಿ ಅಂತ ಕೈ ಬೀಸಿ ಕರೀತಾ ಇದ್ದಾರೆ. ಬಂದ್ರೆ ಅವ್ರಿಗೆಲ್ಲ ಭಾರಿ ಸಂತೋಷ. ನೋಡಿ ಸರ್, ಈ ಬಡವನಹಳ್ಳಿ ಜಾತ್ರೆಯಲ್ಲಿ ಯಾರಾದ್ರೂ ಜೀವ ತಗೊಂಡೋದ್ರೆ ಯಾರು ಕೆಡಲ್ಲ ಸರ್, ಯಾರು ಕೆಡಿಸಿಲ್ಲ ಸರ್, ಭಗವಂತ ಕೆಡಿಸಿಲ್ಲ. ಅದರಿಂದ ನೋಡಿ, ನಾನು ಈ ಒಂದು ಕಡಸ ಇಂಡಿಯನ್ ಕೌ ಚಾನಲ್ ಮುಖಾಂತರ ಇಂಡಿಯನ್ ಕೌ ಇದು ಬಿರುದು, ಅದರಿಂದ ನಾನು ಈ ಸಣ್ಣ ಕರುಗಳನ್ನ ತಗೊಂಡು ನಾನು ಜನಗಳಿಗೆ ಕೊಟ್ಟು ಇದ್ರ ಸೇವೆ ಮಾಡಿ ಪುನೀತರಾಗ್ರಪ್ಪ ಅಂತ ಹೇಳ್ಕೊಂತೀನಿ ಸ್ವಾಮಿ. ಏನು ವಿಶೇಷ ಈ ಜಾತ್ರೆದು? ಈ ಜಾತ್ರೆ ಏನ್ ಸ್ವಾಮಿ ಅಂದ್ರೆ, ಈ ಜಾತ್ರೆಯಲ್ಲಿ ಎಲ್ಲ ಈ ಗಡಿ ಭಾಗದಲ್ಲಿರುವಂತ ಜನ ಎಲ್ಲ ಬರ್ತಾರೆ. ಕಡೆ ಜಾತ್ರೆ ಇದು. ತುಮಕೂರು ಜಿಲ್ಲೆಯಲ್ಲಿ ಇನ್ನು ಒಂದೆರಡು ಜಾತ್ರೆಗಳಾಗ್ತವೆ. ಯಾಕಂದ್ರೆ ದಿಂಡಹಳ್ಳಿನೂ, ಗೊಂದಿಹಳ್ಳಿ ಇದೆ, ಎರಡಿದ್ದಾವೆ. ಅದರಿಂದ ನೋಡಿ ಸರ್, ಎಲ್ಲ ಇಂಥ ಕರ್ಸಕರುಗಳು 1 ಲಕ್ಷ ಕೊಟ್ಟು ತಗೊಳ್ಳಾರ್ದೆ ನೀವು ಬರೀ ಒಂದು 15-20 ಸಾವಿರದಲ್ಲಿ ಇಂಥ ಕರ್ಸಕ ತಗೊಂಡು ನೀವು ಬೆಳೆಸ್ಕೊಂಡು ವಂಶೋತ್ಪಾದನೆ ಮಾಡ್ಕೊಂಡು ಮುಂದೆ ಇದರ ಒಂದು ಸೇವೆನ ಇದು ಮಾಡ್ಬೇಕು ಅಂತ. ನೋಡಿ ಸರ್, ಈ ಗೋವು ಹೇಳಿರೋ ಕತೆನ ನಾವು ಚಿಕ್ಕ ಹುಡುಗರಾಗ ಮೊದಲನೇ ಪಾಠಗಳೇ ಇದ್ವು ಸರ್. ಹೆಂಗೆ ಅಂದ್ರೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ವಿಭೂತಿಯಾದೆ, ಸುಟ್ಟದೆ ಮೇಲು ಗೊಬ್ಬರವಾದೆ, ಆಯ ಅರಿಗೋಲಾದೆ, ರಾಯರ ಕಾಲಿಗೆ ಮುಳ್ಳೊತ್ತುವಾದೆ, ನೀನಾರೆಗಾದೆ ಎಲಮಾನವ, ಆದಿ ಬೀದಿಯಲ್ಲಿ ಕಸ ಕಡ್ಡಿ ತಿಂದು ಮನೆಗೆ ಬಂದು ಅಮೃತವನ್ನು ಇವೆ, ನೀನು ಆರೆಗಾದಿಯೋ ಎಲಮಾನವ ಅಂತ ಹೇಳ್ತಾರೆ ಸ್ವಾಮಿ. ಇದು ಆಮೇಲೆ ಅಷ್ಟೇ ಅಲ್ಲ, ಎರಡನೇ ಒಂದು ಪದ್ಯ ಏನ್ ಸರ್ ಅಂದ್ರೆ, ಅದೆಲ್ಲ ಹೇಳಕ್ ಬರಲ್ಲ, ನಾನು ಒಂದೇ ಒಂದು ಹೇಳ್ತೀನಿ. ಇವೆಲ್ಲ ತಬ್ಲಿಗಳು ಸರ್, ಅಮ್ಮ ಬಿಟ್ಬಿಟ್ಟು ಇವಾಗ ಮಾರಾಕಿರೋವು. ಇದು ಹೇಳ್ತದಂತೆ, ಮುಂದೆ ಬಂದರೆ ಆಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ, ತಬ್ಬಲಿಯನ್ನು ಕರುವನು ಅಂತ. ಹಿಂಗಿದೆ ಸರ್. ನೋಡಿ ಸರ್, ಇದನ್ನ ಮುಂದಿನ ಜನ್ಮದಲ್ಲಿ ಅವ್ರು ಸಾರ್ಥಕ ಆಗ್ಬೇಕಂದ್ರೆ ಗೋವು ಸಾಕ್ಬೇಕು, ಗೋವು ಸಾಕ್ಬೇಕು ಸರ್. ಇವತ್ತು ಹೆಂಗಂದ್ರೆ ಈ ನಮ್ಮ ದೇಶದಲ್ಲಿ ಅಲ್ಲ, ನಮ್ಮ ರಾಜ್ಯದಲ್ಲಿ ಕ್ಷೀಣ ಆಗ್ತಾ ಇದೆ ಸರ್. ಉತ್ಪಾದನೆ ಮಾಡೋದು ನಮ್ಮ ರಾಜ್ಯನೇ. ನೋಡಿ ಸರ್, ಅಳಿವಿನಂಚಿನಲ್ಲಿ ಬರ್ತಾ ಇರೋದು ನಮ್ದೇನೆ. ಅದರಿಂದ ಅದೇ ಗೋವು ನಂಬ್ಕೊಂಡೆ ನೀವು. ಹೌದೌದು. ನೋಡಿ ಸರ್, ಯುಗಗಳಲ್ಲಿ ಗೋವುಗಳನ್ನ ದಾನ ಮಾಡಿರೋದು ಉಂಟು, ಗೋವು ದರ್ಶನ ಮಾಡಿರೋದು ಉಂಟು. ಮುಂದಿನ ಜನ್ಮ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನಾವೆಲ್ಲ ಸೇರ್ಕೊಂಡು ಇಂಥ ಉದ್ಧಾರ ಮಾಡ್ಬೇಕು ಸರ್. ಮುಂದಿನ ಜನ್ಮಕ್ಕೆ ದಾರಿ ಆಗ್ಬೇಕು ಅಂದ್ರೆ ನೋಡಿ ಸರ್, ಇಂಥವು ನೋಡಿ ಸರ್, ನಾನು ತಗೊಂಡೋಗ್ಬಿಟ್ಟು ನಮ್ಮೂರಿನಲ್ಲಿ ಇಂಥ ಒಂದು 10-15 ಈ ಸಾರಿ ಈ ಬೇಸಿಗೆಯಲ್ಲಿ ಎಲ್ರಿಗೂ ಕೊಡ್ತೀನಿ. ಗುರುಪ್ರವೇಶಕ್ಕೆ ಕೆಲ್ಸಕ್ಕೆ ಬರ್ತದೆ ಸರ್. ಗುರುಪ್ರವೇಶ ಮತ್ತೆ ಒಳ್ಳೆ ಒಂದು ಶುಭ ಕಾರ್ಯಗಳಿಗೆಲ್ಲಾನು ಬರ್ತಾರೆ ಸರ್. ಇದರಿಂದ ನೋಡಿ ಸರ್, ಇದನ್ನ 17,000 ರೂಪಾಯಿ ತಗೊಂಡಿದ್ದೀವಿ. ಇದನ್ನ ಇಂಥವನ್ನ ಇನ್ನೂ ಸುಮಾರು ಒಂದು 10 ತಗೊಂತೀನಿ. ಇಲ್ಲಿ ಬರೋರಿಗೆ ನಾನು ನಮ್ಮೂರಿನಲ್ಲಿ ಬರ್ತಾ ಏನೋ ನಮ್ಮ ಒಂದು ಉಪಚಾರ, ನೀರೋ ಗಂಜಿನೋ ಕೊಟ್ಟು ಹೋಗೋವಾಗ
ಸಂತೃಪ್ತಿ ಮಾಡಿ ಕಳಿಸ್ತೀವಿ ಸ್ವಾಮಿ. ಹಾಂ ಅದು ಇದೆಲ್ಲ ಇಂಥ ಕಾರಣಕ್ಕೆ ಅಭಿಯೋಜಕರು ನಮ್ಮ ಇಂಡಿಯನ್ ಕೌ ನಾಗೇಶು ನಿರ್ಮಾಪಕರು, ಅದರಿಂದ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ, ಈ ಬಡನಹಳ್ಳಿಗೆ ಬಂದಿರೋಂಥ ರೈತಾಪಿಗಳಿಗೂ, ಯುವಕರಿಗೂ, ಹೆಣ್ಣು ಮಕ್ಕಳಿಗೂ, ವ್ಯಾಪಾರಸ್ಥರಿಗೂ ನಾನು 100 ವಂದನೆಗಳು ಹೇಳ್ತಾ ಈ ಬಡನಹಳ್ಳಿ ಜಾತ್ರೆಗೆ ನಾನು ಬಂದಿದ್ದರಿಂದ ನಿಮ್ಮನ್ನೆಲ್ಲ ಸ್ವಾಗತ ಕೋರಿ ಎಲ್ರಿಗೂ ನಮಸ್ಕಾರ ಮಾಡ್ತೀನಿ ಸ್ವಾಮಿ. ಆಮೇಲೆ ಅಷ್ಟೇ ಅಲ್ಲ, ಇವತ್ತಿನ ದಿವಸ ನಮಗೆ ಗೋಮಾತೆಗೆ ಜೈ ಅಂತ ಹೇಳಿಸ್ತೀನಿ, ಹಾಂ ಹಳ್ಳಿಕಾರಿಗೆ ಜೈ ಅಂತ ಹೇಳಿಸ್ತೀನಿ. ಓಕೆ. ಜೈ ಅಂತ ಹೇಳಿದ್ರೆ ಅದು ಪ್ರತಿಜ್ಞಾ ಪಾಲನೆ, ಅದು ನೀವೆಲ್ಲಾನು ಹೇಳ್ತಿರಲ್ವಾ? ಗೋಮಾತೆಗೆ, ಹಳ್ಳಿಕಾರ್ಗೆ ನೀವೆಲ್ಲಾನು ಗೋಮಾತೆನ ಉಳಿಸ್ರಿ. ನೋಡಿ, ಮುಂದಿನ ಜನ್ಮಕ್ಕೆ ನಮ್ಗೆಲ್ಲಾನು ಒಂದು ಒಳ್ಳೆ ದಾರಿ ಸಿಗ್ತದೆ. ನಾವು ಮಾನವರಾಗಿ ಹುಟ್ಟೋದಕ್ಕಿಂತ ನಾವು ಹಸುವಾಗಿ ಹುಟ್ಟಿದ್ರು ಮೇಲು. ಕಾರಣ ಏನಂದ್ರೆ ದಿನಕ್ಕೆ 5 ಬೆಳೆಗಳನ್ನ ಕೊಡುವಂಥದ್ದು. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಏಕಕಾಲದಲ್ಲಿ ಒಂದು ದಿವಸಕ್ಕೆ 5 ಬೆಳೆ ಕೊಡುವಂಥದ್ದು ಕಾಮಧೇನು. ಈ ಕಾಮಧೇನುನ ಯಾರು ಮುಟ್ಟುತ್ತಾರೆ, ಯಾರು ಸವರ್ತಾರೆ, ಅವರಿಗೆಲ್ಲಾನು ನರಕ ಯಾತನೆ ಇರೋದಿಲ್ಲ, ಸ್ವರ್ಗ ಸುಖ ಸಿಗ್ತದೆ ಅಂತಂದ್ಬಿಟ್ಟು ನಾನು ಮತ್ತೊಂದು ಸಾರಿ ಹೇಳ್ತಾ, ದಯಮಾಡಿ ನನ್ನ ಸ್ನೇಹಿತರಿಗೂ ಸಣ್ಣ ಹುಡುಗರಿಗೆಲ್ಲಾನು ಗೋಪ್ರೀತಿ ಹುಟ್ಟಿಸ್ಬೇಕು ಅಂತಂದ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ ಸ್ವಾಮಿ. ಈ ಪ್ರಚಾರ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಏನು ಮಾನವನಾಗಿ ಹುಟ್ಟಿದ್ರಿಂದ, ನಾನು ಹಿಂದೂ ಆಗಿದ್ದರಿಂದ ಹಿಂದೂಗೆ ಪ್ರತೀಕವಾದದ್ದು ಹಸು. ಈ ಹಸುಗೆ ಭಾರಿ ಹೆಸರಿದೆ ಸರ್. ಇದರಲ್ಲಿ 33 ಕೋಟಿ ದೇವತೆಗಳಿದೆ ಸರ್. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸರ್, ಇಂಥದನ್ನ ಹೇಳ್ಬೇಕು. ನಾನು ರಿಟೈರ್ಡ್ ಆದಮೇಲೆ ನಂದು ಈ ಒಂದು ಚಿಕ್ಕ ಸೇವೆ ಮಾಡಿಕೊಂಡು ಜನಗಳ ಹತ್ರ ಎಲ್ಲಾನು ನಾನು ಕಲಿತು ಬೆರ್ತಂಗೆ ನಿಮ್ಮ ಮುಂದೆ ನಾನು ಇರ್ತೀನಪ್ಪ. ಇರನ್ವಾ? ಸಂತೋಷನಪ್ಪ.